ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಥೀಸ್ ಕಿಚನ್ ಆ್ಯಂಡ್ ಲಾಗ್ಸ್. ಇವತ್ತು ಹೆಸರು ಕಾಳದು ಪಾಯಸ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇವೆ. ಹೆಸರು ಕಾಳನ್ನ ನೆನೆಸಿಟ್ಕೊಬೇಕು. ಫಸ್ಟು ಒಂದು 5-6 ತಾಸಾದರೂ ನೆನೆಸಿಟ್ಕೊಬೇಕಾಗತ್ತೆ. ನೆನೆಸಿಟ್ಟಾದಮೇಲೆ ಒಂದು ಕುಕ್ಕರಲ್ಲಿ 1-2 ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು 3-4 ವಿಸಿಲ್ ಕೂಗಿಸ್ಕೊಬೇಕಾಗತ್ತೆ. ಮತ್ತು ಅರ್ಧ ಕಾಯಿ ಹೋಳನ್ನ ತಗೊಂಡು ನೀಟಾಗಿ ತುರಿಬೇಕು. ಅದನ್ನು ಅರ್ಧ ಕಾಯಿ ಹೋಳು ತುರಿದಿದ್ದು ಮತ್ತು ಏಲಕ್ಕಿ ಒಂದು 5-6 ಏಲಕ್ಕಿ ಹಾಕಿ ರುಬ್ಕೊಬೇಕು. ನೀಟಾಗಿ ಫುಲ್ ನಯಸ್ಸಾಗಿ ರುಬ್ಕೊಬೇಕಾಗತ್ತೆ. ಒಂದು ಗ್ಲಾಸ್ ನೀರು ಹಾಕಿ ರುಬ್ಕೊಬೇಕು. ಈ ಥರ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು ಹೆಸರು ಕಾಳು. ಅದಕ್ಕೆ ರುಬ್ಕೊಂಡಿದ್ದಂಥ ಕಾಯಿ ರಸ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನೀಟಾಗಿ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು 1 ಕಪ್ ಬೆಲ್ಲ ಹಾಕ್ಕೊಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಪ್ಪಲ್ಲ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಎಲ್ಲ ಕರಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಚೆಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊಬೇಕಾಗುತ್ತೆ. 1 ಸ್ಪೂನ್ ಅಥವಾ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 10 ನಿಮಿಷ, ಒಂದು 5-10 ನಿಮಿಷದೊಳಗಡೆ ಫುಲ್ ಚೆನ್ನಾಗಿ ಕುದಿಸ್ಕೊಬೇಕು. ಅದೆಲ್ಲ ಫುಲ್ ಬೆಲ್ಲ, ಕಾಯಿ ರಸ ಎಲ್ಲ ಇದರ ಜೊತೆ ಹೀರ್ಕೊಬೇಕಾಗತ್ತೆ. ಹೆಸರು ಕಾಳು ಜೊತೆ ಮಿಕ್ಸ್ ಆಗಬೇಕು. ಒಂದು 10 ನಿಮಿಷನಾದರೂ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಒಂಥರ ಕುದಿಸ್ಕೊಬೇಕು. ಈಗ ರೆಡಿಯಾಗಿದೆ.
ಸಿಂಪಲಾಗಿ ಮಾಡ್ಕೊಬೋದು, ಈಸಿ ಮಾಡ್ಕೊಬೋದು ಫ್ರೆಂಡ್ಸ್.